ಇಲ್ಲಿ ಬಾ ಕೂಡ ನಿಂಗೆ ಪಟ್ಟು ಬಾ ನಾನು ಎತ್ಕೊಂತೀನಿ. ಇಲ್ಲಿ ಅದು ಮ್ಯಾರೇಜ್ ಆಗಿ ಒಂದು 7 ವರ್ಷದ ತನಕ ನಮಗೆ ಯಾವುದೇ ಮಕ್ಕಳಿರಲಿಲ್ಲ. ಮತ್ತು ತುಂಬ ಕಡೆ ಪ್ರಯತ್ನ ಪಟ್ವಿ, ಎಲ್ಲೂ ಕೂಡ ಆಗಲಿಲ್ಲ. ಸ್ವಲ್ಪ ಮ್ಯಾರೇಜ್ ಆಗಬೇಕಾದ್ರೆ ಲೇಟ್ ಆಗಿತ್ತು. ಮತ್ತು ಯಾರೂ ಕೂಡ ನಮಗೆ ಹೋಗಿ ಕೊಟ್ಟಿರಲಿಲ್ಲ. ನಂತರ ನಮಗೆ ಹಿಂಗೆ ಮಹೇಶ್ ಸರ್ ಪರಿಚಯ ಆಯಿತು, ಬೇರೆಯವರೊಬ್ಬರು ಅವ್ರ ಫ್ರೆಂಡಿಂದ ಪರಿಚಯ ಆಯಿತು. ಅದಾದ ನಂತರ ನಮಗೆ ಚೆನ್ನಾಗಾಯಿತು. ಪ್ರಥಮ ಬಾರಿಯಲ್ಲೇ ಸಕ್ಸಸ್ ಆಯಿತು. ಯಾವತ್ತೂ ಕೂಡ ಮಹೇಶ್ ಸರ್ಗೆ ನಾವು ದೇವರಂತಲೇ ತಿಳ್ಕೊಳ್ತೀವಿ. ಯಾಕಂದರೆ ಒಂದು ದೇವರ ಆಶೀರ್ವಾದ ಇರುವ ಯೋಗ ಮತ್ತು ಇನ್ನೊಂದು ದೇವರ ಅನುಗ್ರಹ ಇರಬೇಕು. ಹಾಗಾಗಿ 7 ವರ್ಷದ ನಂತರ ನಮಗೆ ಆಗ್ತು. ಎಲ್ಲರೂ ಕೂಡ ಹೋಪು ಕಳ್ಕೊಂಡಿದ್ದಾದರೆ ಇಲ್ಲಿಗೆ ಬಂದಾಗ ನಮಗೆ ಹೋಪ್ ಸಿಕ್ತು. ಖಂಡಿತ 100% ಆಗುತ್ತೆ ಅಂತೇಳಿ ಫಸ್ಟ್ ಅಟೆಂಪ್ಟೇ ಪಾಸ್ ಆಯಿತು. ನನ್ನ ಮಗಳು ಶಿರೀಷಾ ಅಂತೇಳಿ 2 ವರ್ಷ 9 ತಿಂಗಳಾಗಿದೆ. ಹೀಗಾಗಿ ಥ್ಯಾಂಕ್ಸ್ ಫಾರ್ ಮಹೇಶ್ ಸರ್ ಆ್ಯಂಡ್ ಸೌಮ್ಯ ಮೇಡಮ್ ಮತ್ತು ನೋವಾ ಹಾಸ್ಪಿಟಲ್. ಥ್ಯಾಂಕ್ ಯು. ಮಗದೊಮ್ಮೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ರೂಪಾ ಅಂತ ಹೇಳಿ. ಮದುವೆ ಆಗಿ 6 ವರ್ಷ ಆಗಿತ್ತು. ಒಂದು 6 ಟೈಮ್ IUI ಮಾಡಿದ್ವಿ, ಅದು ಸಕ್ಸಸ್ ಆಗಲಿಲ್ಲ. ಆಗುತ್ತೋ ಇಲ್ಲೋ ನನ್ನ ಲೈಫಲ್ಲಿ ಮಗು ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋವಾ ಹಾಸ್ಪಿಟ್ಲಲ್ಲಿ ನನ್ನ ಫ್ರೆಂಡ್, ಡಿಗ್ರಿ ಫ್ರೆಂಡ್ ಉಷಾ ಅಂತೇಳಿ ಅವ್ರಿಗೆ ಬೇಬಿ ಆಗಿತ್ತು. ಮತ್ತು ಇಲ್ಲಿ ನಾನು ಯಾರೋ ಫೋನ್ ಕಾಂಟ್ಯಾಕ್ಟ್ ಯೂಟ್ಯೂಬ್ ಮೂಲಕ ನೋಡಿದಾಗ ಸರ್ ಇವ್ರದ್ದೇ ಹೆಸರು ಬಂತು. ಮತ್ತು ಇಲ್ಲಿಗೆ ಬಂದ್ವಿ. ಫಸ್ಟ್ ಮಂತ್ ಬಂದಾಗಲೇ ಹೋಪ್ ಕೊಟ್ಟರು ಸರ್ ಆಗ್ಬೋದು ಅಂತ ಹೇಳಿ. ನೆಕ್ಸ್ಟ್ ಮಂತ್ ಅದೇ ಮಂತ್ ನಾವು IVF ಟ್ರೀಟ್ಮೆಂಟ್ ತಗೊಂಡ್ವಿ. ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಯಿತು. ಅದು ಖುಷಿ ಆಯಿತು. ಥ್ಯಾಂಕ್ಸ್ ಮಹೇಶ್ ಸರ್ ಆ್ಯಂಡ್ ನೋವಾ ಟೀಮ್.